ತಮ್ಮ ವಿಚಾರಗಳ ಮೂಲಕವೇ ಸಮಾಜ ಪರಿವರ್ತನೆಗೆ ಕಾರಣರಾದವರು ಬ್ರಹ್ಮರ್ಷಿ ನಾರಾಯಣ ಗುರುಗಳು ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಹೇಳಿದರು. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಚಿಂತಾಮಣಿ ತಾಲೂಕು ಆರ್ಯ ಈಡಿಗರ ಕ್ಷೇಮಾಭಿವೃದ್ಧಿ ಸಂಘ, ತಾಲೂಕು ಆಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಚಿಂತಾಮಣಿ ತಾಲೂಕು ಇವರ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜಯಂತಿ ಹಾಗೂ 10ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು, ಶತಮಾನದ ಹಿಂದೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದ ಜನರಿಗೆ ನ್ಯಾಯ ಒದಗಿಸಿಕೊಟ್ಟವರು ನಾರಾಯಣ ಗುರುಗಳು. ಅವರ ವಿಚಾರಗಳನ್ನು ಮುಂದಿನ ಪೀಳಿಗೆಗೂ ತಲುಪಿಸುವ ಕೆಲಸವಾಗಬೇಕು ಎಂದರು. ಇವತ್ತು ಪ್ರಪಂಚ ಏನು ಈ ಕೆಳ ಮೇಲಾಧಿಕಾರಿಗಳನ್ನ ಪ್ರಗತಿಯನ್ನು ಹೋರಾಡಬೇಕು ಅಂತ ಅವ್ರಿಗೆ ಶ್ರಮ ಪಡ್ತಿದ್ದಾರೆ ಅನ್ನೋದಕ್ಕೆ ಈ ಜಯಂತಿಗಳು ಆಚರಿಸ್ತಾರೆ ಕಾರಣವಾಗಿ ಇವತ್ತು ಪ್ರತಿ ಜಾತಿಗೂ ಒಂದು ಜಯಂತಿ ಅಂತ ಸರ್ಕಾರ ಮಾಡಿದೆ. ಅಂದ್ರೆ ಜಾತಿಗಳ ಆ ಜಾತಿಯಲ್ಲಿರ್ತಕ್ಕಂಥ ಒಬ್ಬ ಜವಾಬ್ದಾರಿಯುತ ನಾಯಕರು ಶ್ರಮ ಪಟ್ಟಿದ್ದಕ್ಕೋಸ್ಕರವಾಗಿ ಒಂದು ದಿನ ಅವರನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ನಾರಾಯಣ ಗುರುಗಳ ಆದರ್ಶಗಳನ್ನ ಒಂದು ಸ್ವಲ್ಪ ಆದರೂ ನೆನೆಸ್ಕೊಳ್ಳಿ. ಯಾಕಂದ್ರೆ ಇವತ್ತು ನಾವೆಲ್ಲ ಹುಟ್ಟಿಲ್ಲ, ಅವರು ಹುಟ್ಟಿ ಅವ್ರಿಗೆ ಹೋರಾಟ ಮಾಡ್ತಾರೆ. ಇವತ್ತು ನಮ್ಗೆಲ್ಲ ಪ್ರವೇಶ ಇರಲಿಲ್ಲ ಅಂತ ಪ್ರವೇಶಾತಿಯನ್ನ ಮಾಡಲಿಕ್ಕೆ ಅವ್ರ ದೇವಸ್ಥಾನಕ್ಕೆ ಹೋದ ಇವರೇ ಒಂದು ಶಿವಾಲಯಗಳನ್ನು ಕಳಿಸಿ ಆ ದೇವಸ್ಥಾನಕ್ಕೆ ಪ್ರವೇಶ ಮಾಡಿಸ್ಕೊಡ್ತಾರೆ. ಸೊ ಇಂಥ ಒಂದು ಮಹಾನ್ ಭಾವವಾಗಿರ್ತಕ್ಕಂಥ ಒಂದು ಈ ಭಾರತ ದೇಶದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈಗೇನು ಉತ್ತರ ಸಮುದ್ರಸ್ಯ ಹಿಮಾಲಯದ ದಕ್ಷಿಣ ವರ್ಷಂತ ಭಾರತ 500 ಜಾತಿಗಳು 25,000 ಸಭ್ಯಾರ್ಥಿಗಳಿರ್ತಕ್ಕಂಥ ಭಾರತ ದೇಶದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೂತಿದ್ದೀವಿ ಅಂತಂದ್ರೆ ಇಂಥ ಮಹಾನ್ ಪುರುಷರು ನಮಗೆ ನೀಡಿರ್ತಕ್ಕಂಥ ಒಂದು ಸಂದೇಶ, ನಮಗೆ ನೀಡಿರ್ತಕ್ಕಂಥ ಒಂದು ಆದರ್ಶ ನಾವೆಲ್ಲ ಒಗ್ಗಟ್ಟಾಗಿ ಕೊಡ್ತಾ ಇದ್ದೇವೆ. ಸೊ ಇದರ ಆದಿಯಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನು ರಚನೆ ಮಾಡಿ ಈ ವೇಳೆ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಸಮುದಾಯದ ಮುಖಂಡರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ಸಿಡಿಪಿಒ ಅಧಿಕಾರಿ ಮಹೇಶ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶ್ರೀನಿವಾಸ್ ನಾಯಕ್, ಬಸವರಾಜ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಅಸ್ಲಾಂ ಪಾಷಾ, ಎಂಎಂ ಟಿವಿ ನ್ಯೂಸ್, ಚಿಂತಾಮಣಿ.